ಸಿಎಂ ಸಿದ್ದರಾಮಯ್ಯನವರು ನಾನೇನಾದರೂ ಅಧಿಕಾರಕ್ಕೆ ಬಂದರೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು 10 ರೂಪಾಯಿ ಇಳಿಸ್ತೇನೆ ಅಂತಂದ್ರು. ಈಗ ಏನು ಮಾಡಿದಿರಿ? 3.5 ರೂಪಾಯಿ 2.5 ರೂಪಾಯಿ ಏರಿಸಿಬಿಟ್ಟು ಪ್ರತಿ ಒಬ್ಬ ಬೈಕ್ ಸವಾರನಿಗೆ, ರಿಕ್ಷಾ ಸವಾರನಿಗೆ ಬದುಕಲಾರದಂತ ಪರಿಸ್ಥಿತಿಯನ್ನು ತಂದಿಲ್ಲ. ಬೇರೆ ರಾಜ್ಯಗಳಲ್ಲಿ ತಮಿಳುನಾಡನ್ನೊಂದು ಬಿಟ್ಟರೆ ನಾವು ಏರಿಸಿದ ಬೆಲೆಗೆ ಕಂಪೇರ್ ಮಾಡಿದರೆ ಕಡಿಮೆ ಇದೆ. ಇದು ಯಾವ ಜಾತಿಯ ಲಾಜಿಕ್ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. 1.5-2 ಕೋಟಿ ಕೊಟ್ಟು ಅಪಾರ್ಟ್ಮೆಂಟ್ ಖರೀದಿಸುವವನಿಗೂ ಕೂಡ ಕರೆಂಟ್ ಫ್ರೀ ಯಾಕೆ? ಅವ್ರ ಮನೆ ಹೆಣ್ಣುಮಕ್ಕಳಿಗೂ ಬಸ್ ಫ್ರೀ ಯಾಕೆ? ಟ್ಯಾಕ್ಸ್ ಕಟ್ಟುವಂತ ಲಕ್ಷಗಟ್ಟಲೆ ಸಂಬಳ ತಗೊಳ್ಳುವಂತ ಹೆಣ್ಣು ಮಕ್ಕಳು ಇವತ್ತು ಫ್ರೀ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ಇದು ಯಾವ ದರಿದ್ರದ ಲಾಜಿಕ್ ಇದು? ದರ್ಶನ್ ಒಂದು ಕೇಸನ್ನ ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡಿದ್ದು ಈವರೆಗಿನ ದಾಖಲೆ ಬಿಟ್ಟರೆ ಬಾಕಿ ಎಲ್ಲವೂ ನೇಹಾ ಇರ್ಬೋದು, ಅಂಜಲಿ ಇರ್ಬೋದು, ಪ್ರತಿ ಒಂದು ಫೇಲಿಯರ್ ಇನ್ಕ್ಲೂಡಿಂಗ್ ಪ್ರಜ್ವಲ್ ಮತ್ತು ಸೂರಜ್. ಫ್ರೀ ಫ್ರೀ ಫ್ರೀ, ನನಗೂ ಫ್ರೀ ನಿನಗೂ ಫ್ರೀ ಅಂದ್ರಿ. ಆ ಫ್ರೀಯನ್ನ ಯಾಕಾದರೂ ಕೊಟ್ರೋ ಅಂತ ಇವತ್ತು ಪ್ರತಿಯೊಬ್ಬ ಮನುಷ್ಯ ನೆಲತಟ್ಟಿ ಶಾಪ ಆಗ್ತಾ ಇದ್ದಾರೆ ನಿಮಗೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಈವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನೀವು ಬೆಂಗಾವಲು. ಪಂಚ ಗ್ಯಾರಂಟಿಯನ್ನು ಪೂರೈಸೋಕ್ಕೋಸ್ಕರ ನುಡಿದಂತೆ ನಡೆಯುತ್ತೇವೆ ಅನ್ನುವ ಒಂದು ವಾಕ್ಯವನ್ನು ಇಡೀ ರಾಜ್ಯಕ್ಕೆ ಮನವರಿಕೆ ಮಾಡಿಕೊಡುವ ಹೊಯ್ದಾಟದಲ್ಲಿ, ಹೋರಾಟದಲ್ಲಿ, ಜಗ್ಗಾಟದಲ್ಲಿ ಕೊನೆಗೂ ಈ ಕಡೆಯಿಂದ ಕೊಡ್ತೇವೆ ಗೃಹಲಕ್ಷ್ಮಿ, ಫ್ರೀ ವಿದ್ಯುತ್ತು, ನಿರುದ್ಯೋಗ ಇತ್ಯಾದಿ ಇತ್ಯಾದಿಯನ್ನು ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕಡೆ ಬೆಲೆ ಏರಿಕೆಯ ಬರೆಯನ್ನು ಹಾಕುವಂಥ ಒಂದು ಅದ್ಭುತವಾದಂಥ ತಂತ್ರವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಕೇಳಿದರೆ ಅದನ್ನು ಪ್ರತಿಭಟಿಸಿದರೆ BJP ಅನ್ನೋದನ್ನು ಬಿಟ್ಬಿಡಿ, ಪ್ರತಿಪಕ್ಷದ ಪ್ರತಿಭಟನೆ ಅದು ರಾಜಕೀಯ ಅಸ್ತ್ರ ಅಂತಲೇ ಭಾವಿಸೋಣ. ಸಾಮಾನ್ಯವಾಗಿ ನಾವು ಯೋಚನೆ ಮಾಡುವಂಥ ಧಾಟಿಯಲ್ಲಿ ಇದನ್ನು ಪ್ರಶ್ನಿಸಿದರೆ ನೀವು ನೋಡಿ, ಬೇರೆ ರಾಜ್ಯಗಳಲ್ಲಿ ತಮಿಳುನಾಡನ್ನೊಂದು ಬಿಟ್ಟರೆ ನಾವು ಏರಿಸಿದ ಬೆಲೆಗೆ ಕಂಪೇರ್ ಮಾಡಿದರೆ ಕಡಿಮೆ ಇದೆ. ಇದು ಯಾವ ಜಾತಿಯ ಲಾಜಿಕ್ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ರಾಜ್ಯಕ್ಕೆ, ನಮ್ಮ ರಾಜ್ಯದ ಜನರ ಸಮಸ್ಯೆಗೆ ನೀವು ನಮ್ಮ ರಾಜ್ಯದ ನೆಲದಲ್ಲಿ ನಿಂತು ಮಾತಾಡಬೇಕು. ನೀವು ಅಧಿಕಾರಕ್ಕೆ ಬರುವಾಗ ಏನು ಮಾಡಿದ್ರಿ? ನಿಮ್ಮ ಟ್ರಂಪ್ ಕಾರ್ಡ್ ಏನಿತ್ತು? ಒಂದು ನಿರುದ್ಯೋಗ, ಇನ್ನೊಂದು ಬೆಲೆ ಏರಿಕೆ. ಸಿಲಿಂಡರಿನ ಬೆಲೆಯನ್ನು ಗಗನಕ್ಕೆ ಏರಿಸಿದ್ದು ಮೋದಿ. ಬೆಲೆ ಏರಿಕೆಯಿಂದ ಇಡೀ ದೇಶ ತತ್ತರಿಸಿ ಹೋಗ್ತಾ ಇದೆ. ಆದ್ದರಿಂದ ನಾವೇನು ಮಾಡ್ತಾ ಇದ್ದೇವೆ? ನಾವು ಅಧಿಕಾರಕ್ಕೆ ಬಂದರೆ ನಿಮ್ಮ ದಿನಚರಿಯನ್ನು ಸುಗಮಗೊಳಿಸಲಿಕ್ಕೆ ಪ್ರತಿ ಹೆಣ್ಣು ಮಕ್ಕಳಿಗೆ ನಾವು 2,000 ರೂಪಾಯಿ ಕೊಡ್ತೇವೆ, ವಿದ್ಯುತ್ತನ್ನು ಫ್ರೀ ಕೊಡ್ತೇವೆ. ಈ ರೀತಿಯ ಒಂದು ವಾದವನ್ನು ನೀವು ಮಂಡಿಸ್ತಾ ಬಂದ್ರಿ. ಸಿಎಂ ಸಿದ್ದರಾಮಯ್ಯನವರು ಆವಾಗ ಏನು ಹೇಳಿದರು? ನಾನೇನಾದರೂ ಅಧಿಕಾರಕ್ಕೆ ಬಂದರೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು 10 ರೂಪಾಯಿ ಇಳಿಸ್ತೇನೆ ಅಂತಂದರು. ಈಗೇನು ಮಾಡಿದಿರಿ? 3.5 ರೂಪಾಯಿ 2.5 ರೂಪಾಯಿ ಏರಿಸಿಬಿಟ್ಟು ಪ್ರತಿ ಒಬ್ಬ ಬೈಕ್ ಸವಾರನಿಗೆ, ರಿಕ್ಷಾ ಸವಾರನಿಗೆ ಬದುಕಲಾರದಂಥ ಪರಿಸ್ಥಿತಿಯನ್ನು ತಂದು ನಿಲ್ಲಿಸಿದ್ದೀರಿ. ಇನ್ನು ಬೇರೆ ಬೆಲೆ ಏರಿಕೆಯೇ ನಿಮ್ಮ ಅಸ್ತ್ರವಾಗಿತ್ತು. BJP 1 ರೂಪಾಯಿ ಪೆಟ್ರೋಲ್ ಡೀಸೆಲ್ಗೆ ಏರಿಸಿದಾಗ ಮಾನ ಮರ್ಯಾದೆ ಇದೆಯೇನ್ರಿ ನಿಮಗೆ ಅಂತ ಕೇಳಿದವರು ಇದೇ ಸಿದ್ದರಾಮಯ್ಯನವರು. ಈಗ ಏನು ಮಾಡ್ತಾ ಇದ್ದೀರಿ? ಯಾವ ಬೆಲೆಯನ್ನು ಏರಿಸ್ತಾ ಇದ್ದೀರಿ ಅಥವಾ ಇಳಿಸ್ತಾ ಇದ್ದೀರಿ? ಎಲ್ಲೆಲ್ಲಿ 60,000 ಕೋಟಿಯನ್ನು ಹೊಂದಾಣಿಕೆ ಮಾಡಲಿಕ್ಕೆ ಸಾಧ್ಯವಾಗದನೆ ಇದ್ದ ಬದ್ದ 25,000 ಗೌರ್ಮೆಂಟ್ ಜಾಗವನ್ನು ಕೂಡ ಮಾರಾಟಕ್ಕೆ ಇಟ್ಟಿದ್ದೀರಿ, ನಗದೀಕರಿಸಲಿಕ್ಕೆ ಹೊರಟಿದ್ದೀರಿ. ಅಂದರೆ ಎಂಥ ದುರಂತದ ಸ್ಥಿತಿಗೆ 75 ವರ್ಷದಲ್ಲಿ ಯಾವತ್ತೂ ಯಾವುದೇ ಸರ್ಕಾರಿ ಜಮೀನನ್ನು ಮಾರುವ ಮಟ್ಟಕ್ಕೆ ಬಂದಿರಲಿಲ್ಲ. ಪಾಯಿಂಟ್ ನಂಬರ್ 1. ಅಂದರೆ ನೀವು ಎಷ್ಟರ ಮಟ್ಟಿಗೆ ಆರ್ಥಿಕವಾಗಿ ಕುಸಿದೋಗಿದ್ದೀರಿ ಮತ್ತು ಆರ್ಥಿಕವಾದಂಥ ದಿವಾಳಿತನಕ್ಕೆ ಬಂದಿದ್ದೀರಿ ಅಂತ ಅರ್ಥ ಆಗುತ್ತೆ. ಈಗ ಏನು ಮಾಡಲಿಕ್ಕೆ ಕೊಟ್ಟಿದ್ದೀರಿ? 50 ಮಿಲಿಲೀಟ್ರನ್ನು ಪ್ಯಾಕೆಟ್ ಮೇಲೆ ಹಾಲು ಜಾಸ್ತಿ ಕೊಡ್ತಾ ಇದ್ದೇವೆ, ಅದಕ್ಕೆ 2 ರೂಪಾಯಿ 10 ಪೈಸೆ ರೇಟ್ ಬೀಳ್ತಾ ಇದೆ. ನಾವು 10 ಪೈಸೆ ಕಡಿಮೆ ಮಾಡಿ 2 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದೇವೆ.
ಯಾವ ಅಪ್ಪ ಹೇಳಿದ್ದು ನಿಮಗೆ 50 ಮಿಲಿಲೀಟ್ರನ್ನ ಪ್ಯಾಕೆಟಲ್ಲಿ ಹಾಲು ಜಾಸ್ತಿ ಕೊಡಿ ಅಂತ ಯಾರು ಹೇಳಿದ್ದು? ಅದಕ್ಕೆ 2 ರೂಪಾಯಿಯನ್ನು ಯಾಕೆ ಜಾಸ್ತಿ ಮಾಡ್ತಾ ಇದ್ದೀರಿ? ಈ ಗಿಮಿಕ್ಸ್ ಏನು ನಮಗೆ ಅರ್ಥ ಆಗೋದಿಲ್ಲ ಅಂತ ಭಾವಿಸಿದ್ರಾ ನೀವು ಗ್ಯಾರಂಟಿಯನ್ನು ಕೊಡಬೇಕಾದಾಗ, ಗ್ಯಾರಂಟಿಯನ್ನು ಘೋಷಣೆ ಮಾಡಬೇಕಾದಾಗ ಅದಕ್ಕೆ ಕಂಡೀಷನ್ ಅಪ್ಲೈ ಮಾಡಿ ಅಂತೇಳಿ ಆರ್ಥಿಕ ಇಲಾಖೆ ಹೇಳಿತು. ಅದನ್ನು ಕೇಳಲಿಲ್ಲ ನೀವು. ಈಗ ನೀವು 9.5 ಕೋಟಿ ರೂಪಾಯಿ ಕೊಟ್ಟು ಬಾಸ್ಟನ್ ಕಂಪನಿಯಿಂದ ಅದಕ್ಕೆ ಒಂದು ಅಧ್ಯಯನ ಮಾಡಿ ಬೇರೆ ರಾಜ್ಯದಲ್ಲಿ ಹೇಗೆ ಸರಿತೂಗಿಸ್ತಾ ಇದ್ದಾರೆ, ನಮ್ಮಲ್ಲಿ ಏನು ತಪ್ಪಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ. 9.5 ಕೋಟಿ, ಅದು ಇಂಥ ದಿವಾಳಿ ಎದ್ದ ಸಂದರ್ಭದಲ್ಲಿ. ಆದರೆ ಅವರು ಕೊಟ್ಟ ರಿಪೋರ್ಟ್ ಏನು? ಯಾವ ಗೌರ್ಮೆಂಟಿನ ಆರ್ಥಿಕ ಇಲಾಖೆ ಏನನ್ನ ಕೊಟ್ಟಿತ್ತೋ ಅದನ್ನೇ ಕೊಟ್ಟಿದ್ದಾರೆ. ಅವರು ಅದನ್ನೇ ಹೇಳಿದ್ದಾರೆ. ಹಾಡಿದ್ದೇ ಹಾಡೋ ಕಿಸ್ಬಾಯ್ ದಾಸ ಅನ್ಲಿಕ್ಕೆ ನಮ್ಮ ತೆರಿಗೆಯ ಹಣದ 9.5 ಕೋಟಿ ಕೊಟ್ಟಿದ್ದೀರಿ. ತೆಲಂಗಾಣದ ಇಲೆಕ್ಷನ್ಗೆ ಎಷ್ಟು ಕೊಟ್ರಿ? ತೆರಿಗೆಯಿಂದ ಅನ್ಯಾಯ ಆಗ್ತದೆ ಅಂತ ಸ್ಪೆಷಲ್ ಫ್ಲೈಟಲ್ಲಿ ಹೋದ್ರಿ ಡೆಲ್ಲಿಗೆ, ಅದು ಯಾರಪ್ಪನ ದುಡ್ಡು? ಈಗ ಮೊನ್ನೆ ಇಲೆಕ್ಷನ್ನಲ್ಲಿ ವಾಲ್ಮೀಕಿ ನಿಗಮದಿಂದ ಇಡೀ ಭ್ರಷ್ಟಾಚಾರ ನಡೆದಿದೆಯಲ್ಲ, 150-200 ಕೋಟಿ, ಅದು ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತ ಎಲ್ಲ ಲೆಕ್ಕಾಚಾರ ಬರ್ತಾ ಇದೆ. ಅದೆಲ್ಲವೂ ನಿಮ್ಮ ಬುಡಕ್ಕೆ ಬರ್ತಾ ಇದೆ. ಇದೇ ಲೋಕಸಭಾ ಎಲೆಕ್ಷನ್ನಿಗೆ ಹೊಂದಾಣಿಕೆ ಮಾಡಲಿಕ್ಕೆ ಕೊಟ್ಟದ್ದು ಅನ್ನೋದು ಪ್ರೂವ್ ಆಗ್ತಾ ಇದೆ. ಇವತ್ತು DCM ಶಿವಕುಮಾರ್ ಹೇಳ್ತಾರೆ, ನೀರಿನ ಬೆಲೆಯನ್ನು ಜಾಸ್ತಿ ಮಾಡ್ತೇವೆ 25 ರೂಪಾಯಿ. ಹಾಲನ್ನು ಏರಿಸಿದ್ರಿ, ನೀರನ್ನು ಏರಿಸಿದ್ರಿ, ಪೆಟ್ರೋಲು, ಡೀಸೆಲ್ಲು, ಮದ್ಯ ಎಲ್ಲವನ್ನು ಏರಿಸಿದ್ರಿ. ನಿಮ್ಮ ಹತ್ರ ಇರುವುದೇನು? ಪೆಟ್ರೋಲು, ಡೀಸೆಲ್ಲು, ಮದ್ಯ ಮತ್ತು ಮುದ್ರಾಂಕ ಇತ್ಯಾದಿ ಶುಲ್ಕಗಳು. ಅದೆಲ್ಲವನ್ನು ಗಗನಕ್ಕೇರಿಸಿದ್ರಿ. ನೋಡಿ, ಜನಸಾಮಾನ್ಯರಿಗೆ ಇದರ ವಿವರ ಗೊತ್ತಾಗೋದಿಲ್ಲ, ಬೆಲೆ ಯಾವ್ಯಾವ ರೀತಿಯಲ್ಲಿ ಏರಿದ್ದೆ ಅಂತ. ನೋಡಿ, ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಾನು. ಟ್ರಸ್ಟ್ ಪ್ರಮಾಣ ಪತ್ರ ಶುಲ್ಕ 1000 ರೂಪಾಯಿ ಇತ್ತು, ಅದು 2000 ರೂಪಾಯಿಗೆ ಏರಿಸಿದ್ದೀರಿ, 1 to double. ದತ್ತು ಸ್ವೀಕಾರ ಪತ್ರ ಶುಲ್ಕ 500 ರೂಪಾಯಿ ಇದ್ದು 1000 ರೂಪಾಯಿ ಏರಿದೆ. ಅಫಿಡವಿಟ್ಟು 20 ರೂಪಾಯಿನಿಂದ 100 ರೂಪಾಯಿಗೆ ಏರಿಸಿದ್ದೀರಿ, 80 ರೂಪಾಯಿ ಜಾಸ್ತಿ ಮಾಡಿದ್ದೀರಿ. ಆಮೇಲೆ ಡೈವೋರ್ಸ್ ಪ್ರಮಾಣ ಪತ್ರ 100ರಿಂದ 500 ರೂಪಾಯಿಗೆ 400 ರೂಪಾಯಿ ಜಾಸ್ತಿ ಮಾಡಿದ್ದೀರಿ, ಒಂದೆರಡಲ್ಲ. ಆಮೇಲೆ ಆಸ್ತಿ ಪರಭಾರೆ ಪತ್ರ 100 ರೂಪಾಯಿ ಇದ್ದದ್ದು 200 ರೂಪಾಯಿ ಜಾಸ್ತಿ ಆಗಿದೆ. ಅಂದರೆ ಮೋದಿಯವರ ಬೆಲೆ ಏರಿಕೆಯನ್ನು ಪ್ರಶ್ನಿಸಿ ಬಂದ್ರಿ, ನಾವು ಬೆಲೆಯನ್ನು ಇಳಿಸ್ತೇವೆ ಅಂತ ಬಂದ್ರಿ. ನಾನು ಅಧಿಕಾರಕ್ಕೆ ಬಂದರೆ ಪೆಟ್ರೋಲು ಡೀಸೆಲ್ ಮೇಲೆ 10 ರೂಪಾಯಿ ಇಳಿಸ್ತೇನೆ ಅಂತಂದ್ರಿ. BJPಯವರು 1 ರೂಪಾಯಿ ಜಾಸ್ತಿ ಮಾಡಿದ್ದಕ್ಕೆ ಮಾನ ಮರ್ಯಾದೆನೇ ಇದೆಯೇನ್ರಿ ಅಂತ ಕೇಳಿದ್ರಿ. ನೀವು 3.5 ರೂಪಾಯಿ ಜಾಸ್ತಿ ಮಾಡಿದ್ರಿ. ನಿಮಗೆ ಯಾವುದನ್ನು ಪ್ರಶ್ನಿಸಬೇಕು? ಮಾನವನ್ನು ಪ್ರಶ್ನಿಸಬೇಕೋ, ಮರ್ಯಾದೆಯನ್ನು ಪ್ರಶ್ನಿಸಬೇಕೋ, ನಿಯತ್ತನ್ನು ಪ್ರಶ್ನಿಸಬೇಕೋ, ನಿಮ್ಮ ನಾಲಿಗೆಯನ್ನು ಪ್ರಶ್ನಿಸಬೇಕೋ, ಏನನ್ನು ಪ್ರಶ್ನಿಸಬೇಕು? ಜನ, ನೀವು ಮಾಡುವ ಇಂಥ ಹಗರಣದಿಂದ ಪ್ರತಿ ಒಂದರ ಬೆಲೆ ಇವತ್ತು ಗಗನಕ್ಕೇರಿದೆ. ಮೋದಿಯವರ ಸರ್ಕಾರದಿಂದ ಬೆಲೆ ಏರಿಕೆ ಆಯಿತು, ಸಂಸಾರ ದುಸ್ತರವಾಗಿದೆ. ಹೆಣ್ಣು ಮಕ್ಕಳಿಗೆ ಒಂದು ಸುಗಮವಾಗಿ ಸಂಸಾರ ಸಾಗಿಸಲಿಕ್ಕೆ ನಾವು 2000 ಅದು ಇದು ಫ್ರೀ ಕರೆಂಟು ಎಲ್ಲವನ್ನೂ ಕೊಡ್ತೇವೆ ಅಂತಂದ್ರಿ. ಆವಾಗ ಜನಸಾಮಾನ್ಯರು, ಮಾಧ್ಯಮದವರೆಲ್ಲ ಹೇಳಿದರು, ವಿವೇಚನೆಯಿಂದ ಇದನ್ನು ಘೋಷಿಸಿ, ವಿವೇಚನೆಯಿಂದ ಇದನ್ನು ಕಾರ್ಯರೂಪಕ್ಕೆ ತನ್ನಿ ಅಂತ ಹೇಳಿದಾಗ, ಇಲ್ಲ, ನಾವು 60,000 ಕೋಟಿಯನ್ನು ಅದಕ್ಕೆ ಸಂಪನ್ಮೂಲವನ್ನು ನಾವು ಈಗಾಗಲೇ ಸಿದ್ಧಗೊಳಿಸಿದ್ದೇವೆ, ಅದರ ಬಗ್ಗೆ ನೋ ಪ್ರಾಬ್ಲಮ್ ಅಂದರೆ 25,000 ಎಕರೆ ಭೂಮಿಯನ್ನು ಮಾರಾಟ ಮಾಡೋದು, ಮತ್ತು ಈ ಕಡೆಯಿಂದ ಕೊಡೋದು, ಈ ಕಡೆಯಿಂದ ಅದರಿಂದ 10 ಪಟ್ಟನ್ನು ಕಿತ್ಕೊಳ್ಳೋದು, ಇದ ಮಾಡಬೇಕಾದದ್ದು. ಮಾಡ್ತಾ ಇರೋದು 1.5-2 ಕೋಟಿ ಕೊಟ್ಟು ಅಪಾರ್ಟ್ಮೆಂಟ್ ಖರೀದಿಸುವವನಿಗೂ ಕೂಡ ಕರೆಂಟ್ ಫ್ರೀ. ಯಾಕೆ? ಅವ್ರ ಮನೆ ಹೆಣ್ಮಕ್ಕಳಿಗೂ ಬಸ್ ಫ್ರೀ. ಯಾಕೆ? ಟ್ಯಾಕ್ಸ್ ಕಟ್ಟುವಂಥ, ಲಕ್ಷಗಟ್ಟಲೆ ಸಂಬಳ ತಗೊಳ್ಳುವಂಥ ಹೆಣ್ಣು ಮಕ್ಕಳು ಇವತ್ತು ಫ್ರೀ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ಇದು ಯಾವ ದರಿದ್ರದ ಲಾಜಿಕ್ ಇದು? ನೀವು ಫ್ರೀ ಕೊಡಿ, ಬೇಡ ಅಂತ ಹೇಳುವುದಿಲ್ಲ. ಇವತ್ತು ಅದೊಂದು ಟ್ರೆಂಡ್ ಆಗಿದೆ. ಆದರೆ ಬಡವರು ಯಾರು, ಬಲ್ಲಿದರು ಯಾರು, ನಿಜಕ್ಕೂ ತೊಂದರೆ ಇಲ್ಲದ್ದೇವು ಯಾವ ಕುಟುಂಬ? ಯಾವ ಬಡ ಕುಟುಂಬದಲ್ಲಿ ಯಾವ ಬುದ್ಧಿವಂತ ಒಂದು ಹೆಣ್ಣುಮಗಳು ಅಥವಾ ಗಂಡು ಹುಡುಗ ಓದಬೇಕು ಅಂತ ಆಸೆ ಹೊತ್ತು ಓದಲಾರದೆ ಕೂತಿದ್ದಾನೆ? ಅವರಿಗೆ ನಾವು ಏನು ಮಾಡಬೇಕು? ಸರ್ಕಾರಿ ಶಾಲೆಗಳಿಗೆ ಏನು ಮಾಡಬೇಕು? ವೃದ್ಧಾಪ್ಯದಲ್ಲಿರುವಂಥ, ವೃದ್ಧಾಶ್ರಮದಲ್ಲಿದ್ದಂಥ
ಮಕ್ಕಳಿಂದ ತಿರಸ್ಕೃತರಾದಂಥ ಅವರಿಗೆ ಏನು ಮಾಡಬೇಕು? ಈ ಥರ ಬಡತನದ ರೇಖೆಗಿಂತ ಕೆಳಗೆ ಇರುವವರನ್ನು ಮೇಲೆತ್ತುವ ಪ್ರೋಗ್ರಾಮನ್ನು ಮಾಡಿ ಯಾರು ಬೇಡ ಹೇಳ್ತಾರೆ? ನೀನು ನನಗೂ ಫ್ರೀ, ನಿನಗೂ ಫ್ರೀ, ಕಾಕನಿಗೂ ಫ್ರೀ, ಏನಿದು? ನಂದವರಾಯನ ಭಂಡಾರ? ಯಾರಪ್ಪನ ಮನೆ ಆಸ್ತಿ? ಯಾರಪ್ಪನ ಮನೆ ದುಡ್ಡು? ನೀವು 5 ಗ್ಯಾರಂಟಿಯನ್ನು ಕಾರ್ಯರೂಪಕ್ಕೆ ತರ್ತೇವೆ ಅಂತ ಆದಾಗ 14ರಿಂದ 15 ಬಜೆಟ್ ಮಂಡಿಸಿದಂಥ ಸಿದ್ದರಾಮಯ್ಯನವರು ಅದಕ್ಕೆ ಆರ್ಥಿಕವಾದಂಥ ಈ ಮೂಲ ಧನವನ್ನು ಎಲ್ಲಿಂದ ತರ್ತೀರಿ? ಅದನ್ನು ಮೊದಲು ಯೋಚನೆ ಮಾಡಬೇಕಲ್ಲ. ಇದಕ್ಕೆ 60,000 ಕೋಟಿ ರೂಪಾಯಿ ಬೇಕು. ಇದರ ಸೋರ್ಸ್ ಎಲ್ಲಿ? ಅಂದರೆ ಇದೇ ಸೋರ್ಸು. ಇದನ್ನೇ ಯೋಚನೆ ಮಾಡೇ ಹೊರಟಿದ್ದೀರಿ ನೀವು. ಕೇಳಿದ್ರೆ ಏನು ಹೇಳ್ತೀರಿ? BJP ಸರ್ಕಾರದಲ್ಲಿ ಹಾಗಿರಲಿಲ್ವಾ? ಕೇಂದ್ರ ನಮಗೆ ಕೊಡಬೇಕಾದಂಥ ತೆರಿಗೆ ಕೊಟ್ಟಿಲ್ಲ, ಕೇಂದ್ರ ನಮಗೆ ಅನ್ಯಾಯ ಮಾಡ್ತಾ ಇದೆ, ಗುಜರಾತಿಗೆ ಒಂದು ಕೊಡ್ತಾ ಇದೆ, ನಮಗೆ ಇನ್ನೊಂದು ಕೊಡ್ತಾ ಇದೆ, ಅವರು ಬೆಲೆ ಏರಿಸಿದ್ದ ಮಟ್ಟಕ್ಕೆ ಹೋಲಿಸಿದರೆ ನಮ್ಮ ಬೆಲೆ ಕಡಿಮೆ ಇದೆ, ಬೇರೆ ರಾಜ್ಯಕ್ಕೆ ಹೋಲಿಸಿದರೆ ನಮ್ಮ ಬೆಲೆ ಇನ್ನೂ ಕಡಿಮೆ ಇದೆ. ಯಾವ ಲಾಜಿಕ್ ಇದು? ಯಾವ ಲಾಜಿಕ್ಕು? ಇದೇ ರೀತಿ ನೀವು ಮುಂದುವರೆದರೆ ಇನ್ನೂ 5 ಗ್ಯಾರಂಟಿಯನ್ನು ನಿಮ್ಮ 5 ವರ್ಷ, ಕೇವಲ 1.5 ವರ್ಷದಲ್ಲಿ ಈ ಪರಿಸ್ಥಿತಿ. 25,000 ಎಕರೆ ಜಮೀನನ್ನು ಮಾರಲಿಕ್ಕೆ ಕೊಟ್ಟಿದ್ದೀರಿ. ಇದ್ದ ಬದ್ದ ಮುದ್ರಾಂಕ ಶುಲ್ಕ ಅದು ಇದು ಎಲ್ಲವನ್ನು ಜಾಸ್ತಿ ಮಾಡ್ತಾ ಇದ್ದೀರಿ. ನೀರಿನ ಬೆಲೆಯನ್ನು ಜಾಸ್ತಿ ಮಾಡ್ತಾ ಇದ್ದೀರಿ. ಅದರ ಪರ್ಯಾಯವಾಗಿ ಪೆಟ್ರೋಲು ಡೀಸೆಲು ಬೆಲೆ ಏರಿಸಿದ್ರಿಂದ ಅದರ ಪರ್ಯಾಯವಾಗಿ ಏನಾಯಿತು? ಸಾಮೂಹಿಕವಾಗಿ ಎಲ್ಲ ವಸ್ತುಗಳ ಬೆಲೆ ಏರಿದೆ. ರಿಕ್ಷಾ ಎಲ್ಲವೂ ಏರಿದೆ. ಹಾಗಾಗಿ ನಾನು ಹೇಳ್ತಾ ಇರೋದು, ನೀವು ಯಾವ ಸುಭಿಕ್ಷ ನಾಡನ್ನು ಕಟ್ಟಲಿಕ್ಕೆ ಬಂದ್ರಿ? BJPಯವರು ಭ್ರಷ್ಟಾಚಾರ ಅಂದ್ರಿ, BJPಯವರು ಸ್ವಜನ ಪಕ್ಷಪಾತ ಅಂದ್ರಿ, BJPಯವರು 40% ಇದು ಏನು ಭ್ರಷ್ಟಾಚಾರದ ಇದನ್ನು ಹೊರಿಸಿದ್ರಿ, 40% ಪೇ CM ಚಳವಳ ಮಾಡಿದ್ರಿ. ನಿಮ್ಮ ಗೌರ್ಮೆಂಟಲ್ಲಿ ಈಗಾಗಲೇ 1.5 ವರ್ಷದಲ್ಲಿ 100-200 ಕೋಟಿ ಹಗರಣ ಒಂದೊಂದೇ ಹೊರಗೆ ಬರ್ತಾ ಇದೆ. ಕೊಲೆ, ಸುಲಿಗೆಗಳು, ಅತ್ಯಾಚಾರಗಳು ಬೀದಿ ಬೀದಿ ಮನೆಯಲ್ಲಿ ನಡೀತಾ ಇದೆ. 100% ದರ್ಶನದ ಒಂದು ಕೇಸನ್ನು ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡಿದ್ದು ಈವರೆಗಿನ ದಾಖಲೆ ಬಿಟ್ಟರೆ ಬಾಕಿ ಎಲ್ಲವೂ ನೇಹಾ ಇರ್ಬೋದು, ಅಂಜಲಿ ಇರ್ಬೋದು, ಪ್ರತಿ ಒಂದು ಫೇಲಿಯರ್, ಇನ್ಕ್ಲೂಡಿಂಗ್ ಪ್ರಜ್ವಲ್ ಮತ್ತು ಸೂರಜ್. ಕಾನೂನು ಸತ್ತು ನೆಲಕಚ್ಚಿ ಹೋಗಿದೆ. ಹೋಮ್ ಮಿನಿಸ್ಟ್ರು ಬೇಕಾಬಿಟ್ಟಿ ಮಾತಾಡ್ತಾರೆ. ಅದಂತೂ ಆಯಿತು. ಇನ್ನು ಬೆಲೆ ಏರಿಕೆ, ಯಾರೂ ಒಬ್ಬ ಸಾಮಾನ್ಯ ಬದುಕಲಾರದ ಸ್ಥಿತಿ. ಇದೇ ರೀತಿ ಮುಂದುವರೆದರೆ 1.5 ವರ್ಷಕ್ಕೆ ಈ ಗತಿ, ಇನ್ನು 3.5 ವರ್ಷದ ಗತಿ ಏನು? ಅದರ ಮಧ್ಯೆ DCMನ ಸಂಖ್ಯೆ ಜಾಸ್ತಿ ಮಾಡಿ, ಇನ್ನೊಂದು ಮಾಡಿ, ಮಗದೊಂದು ಮಾಡಿ, ಒಳ ರಾಜಕೀಯ, ಪಕ್ಷ ರಾಜಕೀಯ. ಅಲ್ಲಿ ಅಂಥ ಪವಿತ್ರ ದೇಗುಲ, ಜನದೇಗುಲ, ಸಂಸತ್ ಭವನ, ಅಲ್ಲಿ ಮಾಡಬಾರದ ಆಟವನ್ನು ಆಡೋದು. 75 ವರ್ಷದ ನಂತರ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಬಂದಿದೆ ಕಾಂಗ್ರೆಸ್ಸು. 56 ವರ್ಷ ಆಡಳಿತದಲ್ಲಿದ್ದಾಗ ಅದು ಏನು ಮಾಡಿತ್ತು ಅಂತ ಅದರನ್ನೇ ಕೇಳಬೇಕು. OIC ಅಂತವರು ಜೈ ಪ್ಯಾಲೆಸ್ತೀನ್ ಅಂತ ಹೇಳ್ತಾರೆ. ಅದಕ್ಕೆ ಕಾಂಗ್ರೆಸ್ ತುಟಿ ಹೊಡೆಯುವುದಿಲ್ಲ. ಇನ್ನೊಂದಿನ ಜೈ ಪಾಕಿಸ್ತಾನವೂ ಬರ್ತದೆ, ಜೈ ಜೆರುಸಲೇಮೂ ಬರ್ತದೆ. ಅಂದರೆ ನಮ್ಮ ಸಂಸತ್ ಭವನದ ಒಂದು ದೇಶೀಯ ಸ್ಟ್ರಕ್ಚರು ಮತ್ತು ಸಂವಿಧಾನ, ಲೋಕತಂತ್ರ, ಅದಕ್ಕೆ ಅದರದೇ ಆದಂಥ ಒಂದು ಘನತೆ, ಗೌರವ, ಭಾರತೀಯ ಒಂದು ಚೌಕಟ್ಟು ಅವೆಲ್ಲವೂ ಇದೆ. ಅದನ್ನೆಲ್ಲವನ್ನು ಮೀರಿ ಒಡೆದು ಇವತ್ತು ನಾವು ಅಂತಾರಾಷ್ಟ್ರೀಯ ಮಟ್ಟದ ಭಯೋತ್ಪಾದಕರು ಇತ್ಯಾದಿ ಎಲ್ಲರೊಟ್ಟಿಗೆ ಅದೇ ದೇಗುಲದಲ್ಲೇ ನಿಂತು ಪ್ರಮಾಣ ವಚನ ಸಂದರ್ಭದಲ್ಲೂ ಕೂಡ ನಾವು ಅದಕ್ಕೆ ಕಲ್ಲು ಹಾಕುವ, ಮಣ್ಣು ಹಾಕುವ, ದ್ರೋಹ ಬಗೆಯುವ ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕೆ ಕಾಂಗ್ರೆಸ್ಸು ಕೈ ಜೋಡಿಸ್ತಾ ಇದೆ. INDIA ಅವರು ಪ್ರತಿಭಟನೆ ಮಾಡೋದಿಲ್ಲ. ಅದನ್ನು ಹಂಗಾಮಿ ಸ್ಪೀಕರನ್ನು 7 ಬಾರಿ ನಿರಂತರವಾಗಿ ಗೆದ್ದಂಥ ಒಬ್ಬ ಮನುಷ್ಯನನ್ನು ತಂದರೆ ಇಲ್ಲಿ 2 ಬಾರಿ ಸೋತು 8 ಬಾರಿ ಗೆದ್ದಿದ್ದಾರೆ ಅನ್ನುವಂಥ ಲೆಕ್ಕಾಚಾರ ಇಟ್ಕೊಂಡು ಅದನ್ನು ಅಸಂವಿಧಾನಿಕ ಅಂತೇಳಿ ಅದನ್ನು ಪ್ರತಿಭಟನೆ ಮಾಡ್ತಾರೆ. 47 ವರ್ಷದ ಅಲ್ಲಿ ಪ್ರಥಮ ಬಾರಿಗೆ, ಈಗ ನೀವು ಈ ವಿಡಿಯೋವನ್ನು ಕೇಳ್ತಾ ಇರುವ ಹೊತ್ತಿಗೆ ಪ್ರಾಯಶಃ ಆಯ್ಕೆ ಆಗಿರುತ್ತೆ. ಓಂ ಬಿರ್ಲಾರೇ ಆಯ್ಕೆ ಆಗ್ತಾರೆ, ಅದು ಪ್ರಶ್ನೆ ಬೇರೆ. ಆದರೆ ಸುರೇಶ್ ಅವರನ್ನು ಪರ್ಯಾಯವಾಗಿ ಸ್ಪೀಕರ್ ಸ್ಥಾನಕ್ಕೂ ಸ್ಪರ್ಧೆ ಒಡ್ಡುವಂಥ, ಚುನಾವಣೆ ಮಾಡುವಂಥ ಪರಿಸ್ಥಿತಿಯನ್ನು ತಂದಿಟ್ಟಿದ್ದೀರಿ.
ಜನತಂತ್ರ ವ್ಯವಸ್ಥೆಯನ್ನು ಕೊನೆಗೂ ಎಲ್ಲಿಗೆ ಕೊಂಡೋಗ್ತಾ ಇದ್ದೀರಿ? ಮತ್ತೆ ಗೂಂಡಾಗಿರಿಗ? ಅದೇ ಆಗ್ತಾ ಇದೆ ಈಗ. ಇಡೀ ಸಂಸತ್ ಭವನದಲ್ಲಿ ಒಂದು ನಿಶ್ಶಬ್ದ ಅನ್ನೋದು ಮರ್ತೆ ಹೋಗಿದೆ. ಸಂವಾದ ಅನ್ನೋದು ಇಲ್ಲವೇ ಇಲ್ಲ. ಚರ್ಚೆಗೆ ಅವಕಾಶವೇ ಇಲ್ಲ. ಸಂಪೂರ್ಣವಾಗಿ ಗೂಂಡಾಗಿರಿ, ಸಂಪೂರ್ಣವಾಗಿ ಗದ್ದಲ, ಸಂಪೂರ್ಣವಾಗಿ ಡ್ರಾಮಾ. ಅದನ್ನೇ ಬೇಡ ಅಂತ ಹೇಳಿದ್ದು ಮೋದಿಯವರು. ಒಬ್ಬ ದೇಶದ ಪ್ರಧಾನಿ ಪ್ರಮಾಣ ವಚನ ಸಂಸತ್ತಿನಲ್ಲಿ ಸಂಸದನಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ಸ್ವತಃ ರಾಹುಲ್ ಗಾಂಧಿಯವರ ಬಾಡಿ ಲ್ಯಾಂಗ್ವೇಜ್ ನೋಡಿ, ಇಡೀ INDA ಕೂಟ ವರ್ತಿಸಿದ ರೀತಿ ನೋಡಿ. ಹಾಗಾದರೆ ಯಾವುದಕ್ಕೆ ಬೆಲೆ ಕೊಡ್ತೀರಿ? ಜನತಂತ್ರ ವ್ಯವಸ್ಥೆಯ ಭಾಗ ಅಲ್ವೇನದು? ಸಾಂವಿಧಾನಿಕ ಪೀಠ ಅಲ್ವೇನದು? ಸಾಂವಿಧಾನಿಕ ಹುದ್ದೆ ಅಲ್ವೇನದು? ಇಲ್ಲಿ ನೋಡಿದರೆ ಸುಭಿಕ್ಷ ನಾಡನ್ನು ಕಟ್ತೇವೆ, ನುಡಿದಂತೆ ನಡಿತೇವೆ, ಬೆಲೆ ಏರಿಕೆ ಗಗನಕ್ಕೇರಿಸಿದರೆ ಮೋದಿ, ನಿರುದ್ಯೋಗ, ಇಂಥ ಮಾತುಗಳನ್ನು ಆಡುವ ಮೂಲಕ ಬಂದ್ರಿ. ಈಗ ನೀವೇನು ಮಾಡಿದ್ರಿ? ಮೊದಲು ಇಲ್ಲಿ ಮುಂಗೈಗೆ ತುಪ್ಪ ಸವರಿದ್ರಿ, ತುಟಿಗೆ ಬೆಲ್ಲ ಹಚ್ಚಿದ್ರಿ, ಸಕ್ಕರೆ ಹಚ್ಚಿದ್ರಿ, ಫ್ರೀ ಫ್ರೀ ಫ್ರೀ, ನನಗೂ ಫ್ರೀ ನಿನಗೂ ಫ್ರೀ ಅಂದ್ರಿ. ಆ ಫ್ರೀಯನ್ನು ಯಾಕಾದರೂ ಕೊಟ್ಟರೋ ಅಂತ ಇವತ್ತು ಪ್ರತಿಯೊಬ್ಬ ಮನುಷ್ಯ ನೆಲತಟ್ಟಿ ಶಾಪ ಆಗ್ತಾ ಇದ್ದಾನೆ ನಿಮಗೆ. ಯಾಕೆಂದರೆ ಅಷ್ಟು ಬೆಲೆ ಏರಿಕೆಯ ದಾವಿನಲ್ಲಿ ಬರೆಯನ್ನು ಹಾಕ್ತಾ ಇದ್ದೀರಿ. ಅದು 1.5 ವರ್ಷದಲ್ಲಿ, ಇನ್ನು 3.5 ವರ್ಷದಲ್ಲಿ ಏನಾಗಬಹುದು ಅಂತ ಯೋಚನೆ ಮಾಡಿದರೆ ಸಂಪೂರ್ಣವಾಗಿ, ಯಾಕೆಂದರೆ ಈ ಸರಿ ಮಳೆಯ ಪ್ರಮಾಣ 35% ಜಾಸ್ತಿ ಅಂದರು. ಆದರೆ ಮಳೆಯ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ. ಬರ ಮುಂದುವರಿಯುವ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಬಹುಶಃ ಅಕಾಲದಲ್ಲಿ ಮಳೆ ಬಂದು ಬರುವ ಬೆಳೆಯನ್ನು ನುಂಗಿ ಹಾಕಬಹುದು. ಮುಂದೂ ಬರ ತೀವ್ರವಾದರೆ, ನಿಮ್ಮ ಬೆಲೆ ಏರಿಕೆ ಇದೇ ಥರ ಮುಂದುವರೆದರೆ ಪರಿಸ್ಥಿತಿ ಏನು? ಬದುಕಿನ ಕಥೆ ಏನು ಸಾಮಾನ್ಯರದ್ದು? ಇದನ್ನು ಪ್ರಶ್ನಿಸಿದರೆ ಕಾಂಗ್ರೆಸ್ ವಿರೋಧಿ ಆಗ್ತೇವೆ, BJP ಪರವಾಗಿ ಮಾತಾಡ್ದಂಗೆ ಆಗುತ್ತಲ್ಲ. ನುಡಿದಂತೆ ನಡೆಯುವುದು ಬಿಡಿ, ನುಡಿದದ್ದನ್ನು ನೆನಪಿಟ್ಟುಕೊಳ್ಳುವ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿಲ್ಲ. ಸಂಪೂರ್ಣವಾಗಿ ಆರಂಭದ ಶೂರತ್ವವನ್ನು ತೋರಿಸಿದ್ದು, ಆರಂಭದಲ್ಲಿ ನಗನಗುತ್ತಾ ಎಲ್ಲ ಗ್ಯಾರಂಟಿಗಳನ್ನು ಕೊಟ್ಟಿದ್ದು, ಅದಕ್ಕೆ ದುಡ್ಡು ಹೊಂಚಲಾರದೆ ಸರ್ಕಾರಿ ನೌಕರಿಗೆ ಸಂಬಳವನ್ನೂ ಕೊಡಲಿಕ್ಕಾಗದೇ ಇದ್ದಂಥ ಪರಿಸ್ಥಿತಿಗೆ 1.5 ವರ್ಷದಲ್ಲೇ ಬಂದು ನಿಂತಿದ್ದೀರಿ. ಹಾಗಾದರೆ ಮುಂದಿನ ಕತೆ ಏನು ಅನ್ನೋದನ್ನು ಜನರು ಅರ್ಥ ಮಾಡ್ಕೋಬೇಕು. ಯಾಕೆಂತಂದರೆ ಜನರಿಗೆ ಇವತ್ತು ಎಲ್ಲೇ ನೋಡಿ 80% ಆಫ್, 50% ಆಫ್, ಒಂದು ಪ್ಯಾಂಟ್ ತಗೊಂಡ್ರೆ 2 ಪ್ಯಾಂಟ್ ಫ್ರೀ ಅಂತಂದರೆ ಹೋಗಿ ಮುಗಿಬಿದ್ದು ತಗೊಳ್ತಾರೆ. ಆದರೆ ಅದರ ನಿಜವಾದ ಬೆಲೆ ಏನು? ಅವನು ಎಲ್ಲಿ ಅಪ್ಪನ ಆಸ್ತಿ ಇಟ್ಟಿದ್ದಾನೆ, ಎಲ್ಲಿ ಕಳ್ಳದುಡ್ಡಿನಿಂದ ಕೊಡ್ತಾನೋ, ಅಥವಾ ನಾವು ನೆಂಟರು ಅಂತ ಏನಾದ್ರು ಹಂಚುತ್ತಾನೋ, ಅಥವಾ ಒಂದಕ್ಕೆ ಬೆಲೆಯನ್ನು 50 ರೂಪಾಯಿದನ್ನು 100 ರೂಪಾಯಿ ಮಾಡಿ ಅದಕ್ಕೆ ಮತ್ತೆ 20 ರೂಪಾಯಿ ಕಮ್ಮಿ ಮಾಡಿ ಕೊಡ್ತಾ ಇದ್ದಾನೋ, 30 ರೂಪಾಯಿ ಅವನೇ ಇಟ್ಕೊಳ್ತಾ ಇದ್ದಾನೋ, ಈ ಥರದ ಯಾವ ಗೊಡವೆಯೂ ಇಲ್ಲ ನಮಗೆ ಫ್ರೀ ಆಫ್ ಅಂದ ಕೂಡಲೇ ಓಹ್ ಸ್ವರ್ಗಕ್ಕೆ 3 ಗೇಣು, ಅವನು ಸರಿಯೇ ನಾಮ ಹಾಕ್ತಾನೆ. ಆಮೇಲೆ ಮನೆಗೆ ತಂದ ಮೇಲೆ ಬಳಸಿದ ಮೇಲೆ ಗೊತ್ತಾಗುತ್ತೆ ಅದರ ಹಣೆ ಬರ. ಇಂಥ ಒಂದು ಮೋಸ ವಂಚನೆಗೆ ನಾವು ದಗಲಿಬಾಜಿತನಕ್ಕೆ ಬಲಿಯಾಗಿ ವೋಟ್ ಹಾಕುವ ಮೂಲಕ ಕಾಂಗ್ರೆಸ್ಸನ್ನು ಭರ್ಜರಿಯಾಗಿ ಗೆಲ್ಲಿಸಿ ಈಗ ನಾವು ಊಟ ಮಾಡ್ತಾ ಇರುವುದು, ಬರೆ ಹಾಕಿಸ್ಕೊಳ್ತಾ ಇರುವ ರೀತಿ ನೋಡಿದರೆ 1.5 ವರ್ಷಕ್ಕೆ ಬದುಕಲಾರದ ಸ್ಥಿತಿಗೆ ಬಂದಿದ್ದೇವೆ. ಇನ್ನು 3.5 ವರ್ಷ ಬಾಕಿ ಇದೆ. ದೇವರೇ ಗತಿ, ದೇವರು ಬಂದರೂ ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಮಾಡಿದ್ದುಣ್ಣೋ ಮಾರಾಯ. ವೋಟರ್ಸು, ಮತದಾರರು ಇದನ್ನು ಅನುಭವಿಸತಕ್ಕದ್ದು. ಅನುಭವಿಸಿ. ನಮಸ್ತೆ.